2024ರ ಮೊದಲ ಅರ್ಧ ಅಂದರೆ ಈ ನವೆಂಬರ್ ಡಿಸೆಂಬರು, ಹಾಗೆ 2025ರ ಜನವರಿ ಮತ್ತು ಫೆಬ್ರವರಿ ತಿಂಗಳಲ್ಲಿ ಬೆಂಗಳೂರು ಕೂಡ ಸೇರಿದಂತೆ ದೇಶದ ವಿವಿಧೆಡೆ ಕಾಯಿನ್ ಎಕ್ಸಿಬಿಷನ್ಗಳನ್ನು ಆರ್ಗನೈಸ್ ಮಾಡಲಾಗಿದೆ. ಈ ಆರ್ಗನೈಸ್ ಮಾಡಿರ್ತಕ್ಕಂತಹ ಪ್ಲೇಸ್ಗಳನ್ನು ಅಂದರೆ ಈ ಒಂದು ಸ್ಥಳಗಳನ್ನು ಮತ್ತು ಆ ದಿನಾಂಕಗಳನ್ನು ನಾವು ಈ ವಿಡಿಯೋದಲ್ಲಿ ಸವಿಸ್ತಾರವಾಗಿ ಚರ್ಚೆ ಮಾಡೋಣಂತೆ. ಮತ್ತು ಈ ಒಂದು ವಿಡಿಯೋದಲ್ಲಿ ಯಾವ ಇಂಪಾರ್ಟೆಂಟ್ ಕಾಯಿನ್ನು ಹೇಗೆ ನಾವು ಅಲ್ಲಿ ಅಪಿಯರ್ ಆಗಬೇಕು, ಯಾವ ಕಾಯಿನ್ ತಗೊಂಡೋದ್ರೆ ನಾವು ಅಲ್ಲಿ ಮಾರ್ಬೋದು ಅಂತಕ್ಕಂಥ ವಿಷಯವನ್ನು ಕೂಡ ತುಂಬ ಸಂಕ್ಷಿಪ್ತವಾಗಿ ತಿಳಿಯುವ ಒಂದು ಪ್ರಯತ್ನವನ್ನು ಮಾಡೋಣಂತೆ. ಮೊದಲಿಗೆ 2024ರಲ್ಲಿ ನವೆಂಬರ್ ತಿಂಗಳ 22ರಿಂದ 24ರವರೆಗೆ ಮುಂಬೈಯಲ್ಲಿ, ದೇಶದ ಆರ್ಥಿಕ ರಾಜಧಾನಿ ಮುಂಬೈಯಲ್ಲಿ ಬಿಗ್ಗೆಸ್ಟ್ ನಿಮಿಸ್ಮ್ಯಾಟಿಕ್ ಶೋ ಅಂತಕ್ಕಂಥ ಹೆಸರಲ್ಲಿ ಈ ಕಾಯಿನ್ ಎಕ್ಸಿಬಿಷನ್ನ ಮುಂಬೈ ಕಾಯಿನ್ ಸೊಸೈಟಿಯವರು ಆರ್ಗನೈಸ್ ಮಾಡಿದ್ದಾರೆ. ಎಲ್ಲಿ ಅಂದರೆ ದ ಎಕ್ಸ್ಪೋ ಸೆಂಟರ್, ವರ್ಲ್ಡ್ ಟ್ರೇಡ್ ಸೆಂಟರ್, ಮುಂಬೈ. ಇಲ್ಲಿ 4,05,000 ಅಂತಕ್ಕಂಥದ್ದನ್ನು ಇಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಹತ್ತಿರ ಇರತಕ್ಕಂತಹ ಕನ್ನಡಿಗರು ಅವತ್ತು ಆ ಒಂದು ಕಾಯಿನ್ ಎಕ್ಸಿಬಿಷನಲ್ಲಿ ಪಾರ್ಟಿಸಿಪೇಟ್ ಮಾಡಬಹುದು. ನೆಕ್ಸ್ಟ್ ಕಾಯಿನ್ ಎಕ್ಸಿಬಿಷನ್ನು 3 ಡಿಸೆಂಬರ್ 3ರಿಂದ 5ನೇ ತಾರೀಕುವರೆಗೂ 2024 ಡಿಸೆಂಬರ್ ಮಥುರಾ ಎಂಬಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ಆರ್ಗನೈಸ್ ಮಾಡಿರ್ತಕ್ಕಂಥವರು ಯಾರು? ನ್ಯೂಮಿಸ್ಮ್ಯಾಟಿಕ್ ಸೊಸೈಟಿ ಆಫ್ ಇಂಡಿಯಾದವರೇ ಇದನ್ನು ಅಥೆಂಟಿಕೇಟೆಡ್ ಆಗಿ ಆರ್ಗನೈಸ್ ಮಾಡಿದ್ದಾರೆ. ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಹೆಸರೇನಪ್ಪ ಅಂದರೆ 106ನೇ ನ್ಯೂಮಿಸ್ಮ್ಯಾಟಿಕ್ ಕಾನ್ಫರೆನ್ಸ್ ಸಮ್ಮೇಳನ ಅಂತ ಇದನ್ನು ಕರೆದಿದ್ದಾರೆ. ಎಷ್ಟನೇದು? 106ನೇದು. ಅಂದರೆ ತುಂಬ ವರ್ಷಗಳಿಂದ ಇವರು ಈ ಒಂದು ಕಾನ್ಫರೆನ್ಸ್ನ ಅಥವಾ ಈ ಒಂದು ಸಮ್ಮೇಳನವನ್ನು ಆಯೋಜಿಸ್ತಾ ಬಂದಿದ್ದಾರೆ. ಎಲ್ಲಿ ಅಂತಕ್ಕಂಥದ್ದನ್ನು ನಾನು ಮೊದಲೇ ಹೇಳಿದೆ, ಮಥುರಾ, ಉತ್ತರ ಪ್ರದೇಶ. ಇದರ ಹೆಚ್ಚಿನ ಮಾಹಿತಿಯನ್ನು ಬೇಕಾದ್ರೆ ನಾನು ಮುಂದೆ ನಿಮ್ಮೊಂದಿಗೆ ಹಂಚಿಕೊಳ್ತೀನಿ. ನೆಕ್ಸ್ಟ್ ನಮ್ಮ ನೆರೆಯ ತಮಿಳುನಾಡಲ್ಲಿ ಡಿಸೆಂಬರ್ 6ರಿಂದ 8ರವರೆಗೂ ಕೂಡ ಹೆರಿಟೇಜ್ ಅಂಡ್ ಹಾಬಿ ಎಕ್ಸ್ಪೋ 2024 ಎಂಬ ಹೆಸರಲ್ಲಿ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಇಲ್ಲಿ ಅಶೋಕ ಪ್ರೇಮ ಕಲ್ಯಾಣ ಮಂಟಪಂ, ರಾಮನಗರ ಶಾಸ್ತ್ರಿ ರೋಡ್, ಕೊಯಂಬತ್ತೂರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ತಮಿಳುನಾಡಿಗೆ ಹತ್ತಿರ ಇರ್ತಕ್ಕಂಥ ಅಥವಾ ಕೊಯಂಬತ್ತೂರಿಗೆ ಹತ್ತಿರ ಇರ್ತಕ್ಕಂಥವರು ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ನೀವು ಸಂದರ್ಶಿಸಬಹುದು. ಕಾಯಿನ್ ಎಕ್ಸಿಬಿಷನ್ನ ಸಂದರ್ಶಿಸೋದಕ್ಕೆ ಏನಪ್ಪ ಅಂದರೆ ನಮ್ಮಲ್ಲಿ ತೀರಾ ಅಪರೂಪದ ನಾಣ್ಯಗಳಾಗಲಿ, ನೋಟುಗಳಾಗಲಿ ಅಥವಾ ಅಂಚೆ ಚೀಟಿಗಳಾಗಲಿ ಇರಬೇಕು. ತುಂಬ ಕಾಮನ್ ಆದಂತಹ ಇಂದಿರಾ ಗಾಂಧಿ ಅವರ ಕಾಯಿನ್ನು, ವೈಷ್ಣೋದೇವಿ ಅವರ ಕಾಯಿನ್ನು, ನೆಹರು ಅವರ ಕಾಯಿನ್ನು ಅಥವಾ ಮಿಂಟ್ ಮಾರ್ಕ್ನ ಕಾಯಿನ್ನು ಇಲ್ಲಿ ನಡೆಯೋಲ್ಲ ಅಂತಕ್ಕಂಥದ್ದನ್ನು ನಾವು ನೆನ್ಪಿಟ್ಕೋಬೇಕು. ಮುಂದಿನ ಇದನ್ನು ಗಮನಿಸೋದಾದರೆ ಅದೇ ಡೇಟ್ಗೆ, ಯಾವುದು 6 ಡಿಸೆಂಬರಿಂದ 8 ಡಿಸೆಂಬರ್ವರೆಗೂ 2024ರಲ್ಲಿ ಜಮ್ಶೆಡ್ಪುರ, ಜಾರ್ಖಂಡ್ನ ಜಮ್ಶೆಡ್ಪುರದಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ. ಯಾವ ಹೆಸರಲ್ಲಿ ಆರ್ಗನೈಸ್ ಮಾಡಿದ್ದಾರೆ ಅಂದರೆ ಮುದ್ರಾ ಉತ್ಸವ್ ಜಮ್ಶೆಡ್ಪುರ್ 2024 ಎಂಬ ಹೆಸರಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ಇಲ್ಲಿ ತುಳಸಿ ಭವನ್, ಇನ್ನರ್ ಸರ್ಕಲ್ ರೋಡ್, ಕಾಂಟ್ರಾಕ್ಟರ್ಸ್ ಏರಿಯಾ, ಬಿಸ್ತುಪುರ್, ಜಮ್ಶೆಡ್ಪುರ್ ಎಂಬಲ್ಲಿ ಇದನ್ನು ಆರ್ಗನೈಸ್ ಮಾಡಿದ್ದಾರೆ. ನೆಕ್ಸ್ಟ್ ಇದೇ ಡೇಟಿಗೆ, ಸೇಮ್ ಡೇಟಿಗೆ ನೋಡ್ರಿ ಎಷ್ಟು ಕಡೆ ಇದು ಮಾಡಿದ್ದಾರೆ. 6ರಿಂದ 8 ಡಿಸೆಂಬರ್ 2024 ಗುವಾಹಟಿಯಲ್ಲಿ, ಅಂದರೆ ಅಸ್ಸಾಂನ, ದೇಶದ ಈಶಾನ್ಯ ಭಾಗದಲ್ಲಿರ್ತಕ್ಕಂತಹ ರಾಜ್ಯಗಳಲ್ಲಿ ಒಂದಾದ ಅಸ್ಸಾಂನ ಗುವಾಹಟಿಯಲ್ಲಿ ನಾರ್ತ್ ಈಸ್ಟ್ ಮುದ್ರಾ ಫೇರ್ ಅಂತಕ್ಕಂತಹ ಒಂದು, ಅಂದರೆ ಈಶಾನ್ಯ ಮುದ್ರಾ ಒಂದು ಫೇರ್ ಉತ್ಸವ ಅಂತಕ್ಕಂಥ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಿದ್ದಾರೆ. ಯಾರು ಆರ್ಗನೈಸ್ ಮಾಡಿರೋದು ಅಂದರೆ ಅಸ್ಸಾಂ ಕಲೆಕ್ಟರ್ಸ್ ಸರ್ಕಲ್, ಅಸ್ಸಾಂನ ರಾಜ್ಯದ ಕಲೆಕ್ಟರ್ಸ್ನ ಒಂದು ಸರ್ಕಲ್, ಒಂದು ಅಸೋಸಿಯೇಷನ್ ಏನಿದೆ ಅದು ಇದನ್ನು ಆರ್ಗನೈಸ್ ಮಾಡಿದೆ. ಜ್ಯೋತಿರ್ಭವನ್ ಫಿಲ್ಮ್ ಸ್ಟುಡಿಯೋ, ಖಿಲಿಪಾರ ಮೇನ್ ರೋಡ್, ಆಪೋಸಿಟ್ ಫೊರೆನ್ಸಿಕ್ ಸೈನ್ಸ್ ಲ್ಯಾಬ್, ಖಿಲಿಪಾರ, ಗುವಾಹಟಿ ಎಂಬಲ್ಲಿ ಇದನ್ನು ಆರ್ಗನೈಸ್ ಮಾಡಲಾಗಿದೆ. ಯಾವ ಹೆಸರಲ್ಲಿ? ನಾರ್ತ್ ಈಸ್ಟ್ ಮುದ್ರಾ ಉತ್ಸವ ಅನ್ನೋ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ನೆಕ್ಸ್ಟ್ 13 ಮತ್ತು 15ನೇ 13, 14, 15ನೇ ಡಿಸೆಂಬರ್ 2024ರಲ್ಲಿ ಇಂದೋರಲ್ಲಿ, ಮಧ್ಯಪ್ರದೇಶದ ಇಂದೋರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಮನಿ ಮೇಳ 2024 ಎಂಬ ಹೆಸರಲ್ಲಿ ಯಾರು? ರಾಷ್ಟ್ರೀಯ ಮುದ್ರಾ ಪರಿಷತ್ ಈ ಒಂದು ಸಂಘಟನೆಯವರು ಇದನ್ನು ಸಂಘಟಿಸಿದ್ದಾರೆ ಅಥವಾ ಆರ್ಗನೈಸ್ ಮಾಡಿದ್ದಾರೆ, ವ್ಯವಸ್ಥೆ ಮಾಡಿದ್ದಾರೆ. ಮಹಾತ್ಮ ಗಾಂಧಿ ಟೌನ್ ಹಾಲ್, MG ರೋಡ್, ಇದು ಕೂಡ ಮಹಾತ್ಮ ಗಾಂಧಿ ರೋಡ್ ಅಂತಾನೆ, ಶಾಸ್ತ್ರಿ ಮಾರ್ಕೆಟ್, ನ್ಯೂ ಸಿಯಾಗಂಜ್,
ಇಂದೋರ್ ಎಂಬಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಆರ್ಗನೈಸ್ ಆಗಿದೆ. 2024ನೇ 20, 21, 22ರಂದು ನುಮಿಸ್ಮಾ 2024 ಎಂಬ ಹೆಸರಲ್ಲಿ ನುಮಿಸ್ಮಾ 2024 ಎಂಬ ಹೆಸರಲ್ಲಿ ಶ್ರೀ ಸುಖತೀಂದ್ರ ಕಲಾಮಂದಿರ್ ಆಪೋಸಿಟ್ ರೈಲ್ವೆ ಸ್ಟೇಷನ್ ಕಾಲಿಕಟ್ ಕೋಜಿಕೋಡೆ ಎಂಬಲ್ಲಿ ಕೇರಳದಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ನುಮಿಸ್ಮಾ ಎಂಬ ಹೆಸರಲ್ಲಿ ಇಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಇದನ್ನು ಕೂಡ ತಾವು ಗಮನಿಸಬಹುದು. ಇಲ್ಲಿಗೆ ಹತ್ತಿರ ಇರತಕ್ಕಂತಹ ನಮ್ಮ ಈ ವಿಡಿಯೋ ನೋಡ್ತಕ್ಕಂಥವ್ರು ಅಲ್ಲಿ ಕೂಡ ಭೇಟಿ ಮಾಡ್ಬೋದು. ಭೇಟಿ ಆಗಬೇಕಂದ್ರೆ ಒಂದೇ ನಾವು ಫಸ್ಟು ಅಲ್ಲಿ ಕಾಯಿನ್ ಎಕ್ಸಿಬಿಷನ್ ಅಂದರೆ ಏನು, ಅಲ್ಲಿ ಯಾವ ನಾಣ್ಯ ನೋಟುಗಳು ಅಥವಾ ಅಂಚೆ ಚೀಟಿಗಳು ಮಾರಾಟ ಆಗ್ತವೆ ಮತ್ತು ಯಾವುದಕ್ಕೆ ಬೆಲೆ ಇದೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋದಕ್ಕೆ ನಾವು ಹೋಗಬೇಕು ವಿನಃ ನಮ್ಮಲ್ಲಿರ್ತಕ್ಕಂಥ ಕಾಮನ್ ಕಾಯಿನ್ಗಳು ಅಲ್ಲಿ ಮಾರಾಟಕ್ಕೆ ತಗೊಂಡೋದ್ರೆ ಅವು ಮಾರಾಟ ಆಗೋದು ಕಷ್ಟನೇ. ಈ ವಿಷಯವನ್ನು ತಾವು ದಯವಿಟ್ಟು ಗಮನಿಸಬೇಕು. ಬಹುಶಃ ಈ ವರ್ಷದ ಕೊನೆಯ ಕಾಯಿನ್ ಎಕ್ಸಿಬಿಷನ್ 27, 28, 29 ಡಿಸೆಂಬರ್ 2024ರಂದು ಇದು ನಡೀತಾ ಇದೆ. ಎಲ್ಲಿ? ಪುಣೆಯಲ್ಲಿ. ಯಾವ ಹೆಸರಲ್ಲಿ ನಡೀತಾ ಇದೆ? ಕಾಯಿನೆಕ್ಸ್ ಪುಣೆ 2024 ಎಂಬ ಹೆಸರಲ್ಲಿ ಇದು ಆರ್ಗನೈಸ್ ಆಗಿದೆ. ಸೋನಲ್ ಹಾಲ್, ಕರ್ವೆ ರೋಡ್ ಅನ್ಸುತ್ತೆ ಮೋಸ್ಟ್ಲಿ, ಪುಣೆ, ಮಹಾರಾಷ್ಟ್ರ, ಇಲ್ಲಿ ಇದನ್ನ ಆರ್ಗನೈಸ್ ಮಾಡಲಾಗಿದೆ. ನಾವು ಎಲ್ಲೇ ಹೋದರೂ ಕೂಡ ನಾವು ಏನಪ್ಪ ಅಂದರೆ ನಾವು ಏನಕ್ಕೆ ಹೋಗ್ತಾ ಇದ್ದೀವಿ ಮತ್ತು ನಮ್ಮ ಇಂಟೆನ್ಷನ್ ಏನು, ಕಾಯಿನ್ ಬಗ್ಗೆ ನಾವು ಹೆಚ್ಚಿನ ಅಧ್ಯಯನ ಮಾಡಿದರೆ ಮಾತ್ರ ಈ ಒಂದು ನಿಮಿಸ್ಮ್ಯಾಟಿಕ್ ಫೀಲ್ಡಲ್ಲಿ ಅಥವಾ ಫಿಲಾಟಲಿ ಫೀಲ್ಡಲ್ಲಿ ನಾವು ಒಂದಷ್ಟು ಲಾಭವನ್ನು ಪಡೆಯೋದಕ್ಕೆ ಸಾಧ್ಯ. ಲಾಭ ಪಡೆಯೋದಕ್ಕಿಂತ ಇದು ದೇಶದ ಪರಂಪರೆಯನ್ನು, ದೇಶದ ಹಳೆಯ ನಾಣ್ಯಗಳನ್ನು, ನೋಟುಗಳನ್ನು ನಾವು ಉಳಿಸ್ತಕ್ಕಂಥದ್ದು. ಅವು ಯಾವುದೋ ಒಂದು ಕಾರಣಕ್ಕೆ ಆ ಬೆಳ್ಳಿಯ ವಿಷಯಕ್ಕೋ ಮತ್ತೊಂದು ವಿಷಯಕ್ಕೋ ಅವು ಕರಗಿಸ್ಬಿಡ್ತಾರೆ. ಕರಗಿಸ್ದಂಗೆ ಅವನ್ನ ಹಾಗೆ ನಾವು ನಮ್ಮ ಪರಂಪರೆಯನ್ನು ಉಳಿಸೋದಕ್ಕೋಸ್ಕರ ಈ ಒಂದು ಕೈಂಕರ್ಯದಲ್ಲಿ ಭಾಗಿಯಾಗಬೇಕು. 2025ನೇ ವರ್ಷದ ಮೊದಲ ಕಾಯಿನ್ ಎಕ್ಸಿಬಿಷನ್ 3, 4 ಮತ್ತು 5ನೇ ಜನವರಿ ಇಲ್ಲಿ ಇಂದೋರಲ್ಲಿ ಇದು ನಡೀತಾ ಇದೆ. ಇಂದೋರ್ ಎಂಬಲ್ಲಿ ನಡೀತಾ ಇದೆ, ಮಧ್ಯಪ್ರದೇಶದ ಇಂದೋರಲ್ಲಿ. ಇಂದೋರ್ ಮುದ್ರಾ ಮಹೋತ್ಸವ್ 2.0 ಎಂಬ ಹೆಸರಲ್ಲಿ ಇದು ನಡೀತಾ ಇದೆ. ಇಲ್ಲಿ ಇನ್ಫಿನಿಟಿ ಹೋಟೆಲ್, ರಿಂಗ್ ರೋಡ್, ನಿಯರ್ ಬಾಂಬೆ ಹಾಸ್ಪಿಟಲ್, ಸ್ಕೀಮ್ ನಂಬರ್ 94, ಸೆಕ್ಟರ್ EB, ಇಂದೋರ್ ಎಂಬಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ಮತ್ತೆ ಅದೇ ಜನವರಿ ತಿಂಗಳಲ್ಲಿ 2025ರ 24, 25, 26 3 ದಿನಗಳ ಕಾಲ ನಾಗ್ಪುರಲ್ಲಿ, ಮಹಾರಾಷ್ಟ್ರದ ನಾಗ್ಪುರಲ್ಲಿ ನಾಗ್ಮನಿ 2025 ಎಂಬ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ರಾಮ್ ಗೋಪಾಲ್ ಮಹೇಶ್ವರಿ ಸಭಾಗೃಹ, ಬಿಸೈಡ್ ಮೋರ್ ಭವನ್ ಬಸ್ ಸ್ಟ್ಯಾಂಡ್, ಝಾನ್ಸಿ ರಾಣಿ ಸ್ಕ್ವೇರ್, ಸೀತಾಬುಲ್ಡಿ, ನಾಗ್ಪುರ್, ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸರ್ಗಳು ವ್ಯವಸ್ಥೆ ಮಾಡಿದ್ದಾರೆ. ಹಾಗೆಯೇ ರಾಜಸ್ಥಾನ್ನಲ್ಲಿ ನೋಡ್ರಿ, ದೇಶದ ವಿವಿಧ ಎಡೆಗಳಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ಗಳನ್ನು ಆಯ್ಕೆ ಮಾಡ್ತಿದ್ದಾರೆ. 31, 1 ಮತ್ತು 2ನೇ ತಾರೀಖಲ್ಲಿ 31 ಜನವರಿ ಮತ್ತು 1, 2 ಫೆಬ್ರವರಿ ತಿಂಗಳಲ್ಲಿ 2025ರಲ್ಲಿ ಜೋಧ್ಪುರ್ ಎಂಬಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ಮಾರ್ವಾರ್ ಮುದ್ರಾ ಮಹೋತ್ಸವ್ ಎಂಬ ಹೆಸರಲ್ಲಿ ಆರ್ಗನೈಸ್ ಮಾಡಿರ್ತಕ್ಕಂಥವ್ರು ಯಾರು? ಮಾರ್ವಾರ್ ಕಾಯಿನ್ ಸೊಸೈಟಿ, ಇವರು ಇದನ್ನ ಆರ್ಗನೈಸ್ ಮಾಡಿದ್ದಾರೆ. ಎಲ್ಲಿ? ಮಹೇಶ್ವರಿ ಭವನ್ ಆಪೋಸಿಟ್ ಓಲ್ಡ್ ಕ್ಯಾಂಪಸ್, ರತನಡ ರೋಡ್, ಜೋಧ್ಪುರ್ ಎಂಬಲ್ಲಿ ಇದನ್ನ ಏನ್ ಮಾಡಿದ್ದಾರೆ? ರಾಜಸ್ಥಾನದ ಜೋಧ್ಪುರಲ್ಲಿ ಈ ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸ್ ಮಾಡಲಾಗಿದೆ. ಹಾಗೆ ಇವತ್ತು ನಾವು ಬೆಂಗಳೂರಿನ ಒಂದು ಕಾಯಿನ್ ಎಕ್ಸಿಬಿಷನ್ನ ಬೃಹತ್ ಎಕ್ಸಿಬಿಷನ್ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. 21, 22, 23 ಫೆಬ್ರವರಿ 2025ರಲ್ಲಿ ಈ ಬೆಂಗಳೂರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ನಡೀತಾ ಇದೆ. ಈ ಕಾಯಿನ್ ಎಕ್ಸಿಬಿಷನ್ 16th ನ್ಯಾಷನಲ್ ನಿಮಿಸ್ಮ್ಯಾಟಿಕ್ ಎಕ್ಸಿಬಿಷನ್ ಅಥವಾ NNE ಎಂಬ ಹೆಸರಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ ಆರ್ಗನೈಸರ್ಗಳು ಆರ್ಗನೈಸ್ ಮಾಡಿದ್ದಾರೆ. ಯಾರು ಆರ್ಗನೈಸ್ ಮಾಡಿರ್ತಕ್ಕಂಥವ್ರು? ಬೆಂಗಳೂರಿನ ಅಥವಾ ದೇಶದ ಮುಖ್ಯ ಒಂದು ಈ ನಿಮಿಸ್ಮ್ಯಾಟಿಕ್ ಫೀಲ್ಡ್ನ ಮುಖ್ಯ ಆರ್ಗನೈಸರ್ಗಳಾದಂತಹ ಮರುದರ್ ಆರ್ಟ್ಸ್ನವರು MG ರೋಡ್ ಬೆಂಗಳೂರಲ್ಲಿ ಇದ್ದಾರೆ. ಇವರು ಇದನ್ನ ಆರ್ಗನೈಸ್ ಮಾಡಿರ್ತಕ್ಕಂಥದ್ದು. ಎಲ್ಲಿ? ಶಿಕ್ಷಕರ ಸದನ, KG ರೋಡ್ ಅಂದರೆ ಕೆಂಪೇಗೌಡ ರೋಡ್ ಆಪೋಸಿಟ್ ಟು ಕಾವೇರಿ ಭವನ, ನಾಗರಥಪೇಟೆ, ಬೆಂಗಳೂರು, ಇಲ್ಲಿ
ಅವರೇನು ಮಾಡಿದರೆ ಈ ಒಂದು ಕಾಯಿನ್ ಎಕ್ಸಿಬಿಷನ್ನ, ಬೃಹತ್ ಕಾಯಿನ್ ಎಕ್ಸಿಬಿಷನ್ನ NNE ಎಂಬ ಹೆಸರಲ್ಲಿ ಆರ್ಗನೈಸ್ ಮಾಡಿದ್ದಾರೆ. ಮತ್ತೆ ಮತ್ತೆ ಹೇಳ್ತಾ ಇರೋದು, ನಾವೇನೋ ಕುಳಿತೀವಿ ಅಂತ ಹೇಳ್ಬಿಟ್ಟು ನಾವು ಈ ಒಂದು ಕಾಯಿನ್ ಎಕ್ಸಿಬಿಷನ್ಗಳಿಗೆ ಭೇಟಿ ಕೊಡಬೇಕು ವಿನಃ ನಮ್ಮಲ್ಲಿರ್ತಕ್ಕಂತಹ ಸಾಮಾನ್ಯ ನಾಣ್ಯಗಳನ್ನು, ನೋಟುಗಳನ್ನು, ಹಳೆಯದು ಎಂಬ ಕಾರಣಕ್ಕೆ ಯಾವ ನಾಣ್ಯ ಕೂಡ ಮಾರಾಟ ಆಗಲ್ಲ, ಯಾವ ನೋಟು ಕೂಡ ಮಾರಾಟ ಆಗಲ್ಲ. ಟ್ರ್ಯಾಕ್ಟ್ರು ನೋಟ್ ಆಗಲಿ, H ಮಿಂಟ್ ಮಾರ್ಕ್ನ ₹1 ಆಗಲಿ, ಅಥವಾ ವೈಷ್ಣೋದೇವಿ ಅವರ ಕಾಯಿನ್ ಆಗಲಿ, ಇವೆಲ್ಲವೂ ಕೂಡ ಇಲ್ಲಿ ತುಂಬ ಕಡಿಮೆ ದರಕ್ಕೆ ನೀವು ಕೊಂಡ್ಕೋಬಹುದು ಬೇಕಾದರೆ ಬಂದು. ಇಲ್ಲಿ ಈ ಒಂದು ಕಾಯಿನ್ ಎಕ್ಸಿಬಿಷನ್ ಬಗ್ಗೆ ಅಥವಾ ಕಾಯಿನ್ಗಳ ಬಗ್ಗೆ, ನ್ಯೂಮಿಸ್ಮ್ಯಾಟಿಕ್ ಫೀಲ್ಡ್ ಬಗ್ಗೆ ನಾವು ಅರ್ಥಕೋಬೇಕು, ತಿಳ್ಕೋಬೇಕು ಅಂದರೆ ಇಲ್ಲಿ ತಪ್ಪದೆ ನಾವು ಭೇಟಿ ಕೊಡೋಣಂತೆ. ಮತ್ತೆ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಧನ್ಯವಾದ.